ನಮಸ್ತೆ ವೀಕ್ಷಕರೇ, ಇಂದಿನ ಕಲಾಧ್ಯಾನ ತಂಡದ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಯಾರಿದ್ದಾರೆ ಅಂತ ನೋಡೋಣ. ಇವರು ಬದ್ರಿ ಪುರಾಣಿಕ್ ಅಂತೇಳಿ ಕೊಪ್ಪಳ ಜಿಲ್ಲೆಯಿಂದ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ತಮ್ಮ ವ್ಯಂಗ್ಯ ಚಿತ್ರ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದರು. ಈ ಒಂದು ನಮ್ಮ ಕನ್ನಡ ಭವನದ ನಯನ ಸಭಾಂಗಣದಲ್ಲಿ ಇವರ ಚಿತ್ರ ಪ್ರದರ್ಶನ ನಡೀತಾ ಇತ್ತು ಪಡಸಾಲೆಯಲ್ಲಿ. ಅದೇ ದಿನ ಸುರ್ವೆ ಅಕಾಡೆಮಿ, ಕಲ್ಚರಲ್ ಅಕಾಡೆಮಿಯಿಂದ ಒಂದು ರಾಷ್ಟ್ರೀಯ ಪುರಸ್ಕಾರ, ಸಾಹಿತ್ಯ ಪುರಸ್ಕಾರದ ಕಾರ್ಯಕ್ರಮವೂ ಇತ್ತು. ಇವರ ಒಂದು ಕಲೆಯನ್ನು ನೋಡಿ ನಿಜವಾಗ್ಲೂ ಒಂದು ಬೆರಗಾಗುವಂಥ ಅವಕಾಶ. ಇವಾಗೇನು ತೋರಿಸ್ತಾ ಇದ್ದಾರೆ ಅದು ಯುದ್ಧ ಮತ್ತು ಪ್ರೀತಿಯ ಒಂದು ಕಾರ್ಟೂನು. ಅದಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ಸತ ಗೌರವ ತೃತೀಯ ಸ್ಥಾನ ಬಂದಿದೆ ಒಂದು ಸ್ಪರ್ಧೆಯಲ್ಲಿ. ಹಾಗೆ ನೀವು ನೋಡ್ತಾ ಇದ್ದೀರಿ, ಸಾಕಷ್ಟು ಚಿತ್ರಗಳು ಒಂದಕ್ಕಿಂತ ಒಂದು ಭಿನ್ನವಾಗಿ ನೋಡ್ತಾ ಇದ್ದೀರಿ ನೀವು. ಒಂದು ಚಿತ್ರದಲ್ಲಿರುವಂಥ ವಿಷಯವೇ ಬೇರೆ ಆಗಿರುತ್ತೆ, ಮತ್ತೊಂದು ಚಿತ್ರದಲ್ಲಿರುವಂಥ ವಿಷಯ ಮತ್ತೊಂದು ರೀತಿಯದಾಗಿರುತ್ತದೆ. ಈ ರಾಜಕೀಯ ವಿಡಂಬನೆ ಆಗಿರ್ಬೋದು, ಸಾಂಸಾರಿಕ ತಾಪತ್ರಯಗಳಾಗಿರ್ಬೋದು, ಇವೆಲ್ಲವನ್ನು ಅವರು ತಮ್ಮದೇ ಆದ ಒಂದು ವ್ಯಂಗ್ಯ ದೃಷ್ಟಿಯಿಂದ ಮತ್ತು ಟೀಕೆಯ ದೃಷ್ಟಿಯಿಂದಲೂ ಕೂಡ ಬಡಿದು ಆ ವಿಚಾರವನ್ನು ಒಂದು ಈ ಕಡೆ ಟೀಕೆನೂ ಆಗಬೇಕು, ಆ ಕಡೆ ತೊಟ್ಲನ್ನು ತುಗ್ದಂಗೆ ಆಗಬೇಕು, ಮಗುನ ಚೂಟ್ದಂಗೆ ಆಗಬೇಕು ಅನ್ನೋ ರೀತಿ ಹೇಳ್ತಾರಲ್ಲ. ಅಂದರೆ ಯಾವುದೇ ಒಂದು ವಿಷಯವನ್ನು ಎರಡೂ ರೀತಿಯಲ್ಲೂ ಸಹ ಅವರು ಅದನ್ನು ವಿಡಂಬನೆ ಮಾಡಿ ತೋರಿಸ್ತಾರೆ. ಉದಾಹರಣೆಗೆ ಬೆಲೆ ಏರಿಕೆ ಆಯ್ತಲ್ವ, ಆ ಬೆಲೆ ಏರಿಕೆ ಆದಾಗ ಅವರೇನು ಮಾಡಿದ್ರು, ಈ ಬೆಲೆ ಏರಿಕೆಗೆ ತಕ್ಕ ಒಂದು ಟೀಕೆಯನ್ನು ಮಾಡಿದೆ ಸರ್ಕಾರಕ್ಕೆ ಕೊಡಬೇಕು ಅಂಥೇಳಿ ಒಂದು ಟೊಮೊಟೊ ಬೆಲೆ 2 ಆನೆಗಳು ಕೂರಿಸ್ಬಿಟ್ಟು ಕಾರ್ಟೂನ್ ಮಾಡಿದ್ರು. ಎಷ್ಟು ಒಂದು ಪವರ್ಫುಲ್ ಇರುವಂಥ ಕಾರ್ಟೂನ್ ನೋಡಿ. ಒಂದು ಚಿತ್ರ ಅನೇಕ ಶಬ್ದಗಳಿಗೆ ದಾರಿಯಾಗುತ್ತೆ ಅನ್ನೋ ರೀತಿಯಲ್ಲಿ. ಇಲ್ಲಿ ನೋಡ್ಬೋದು ನೀವು, ಸಂಗೀತ ದಿಗ್ಗಜರ ಚಿತ್ರಗಳೆಲ್ಲ ಇಲ್ಲಿ ನೋಡ್ತಾ ಇದ್ದೀರ. ಒಬ್ಬರಿಗಿಂತ ಒಬ್ಬರು ಚಿತ್ರ ಭಿನ್ನ, ವಿಶೇಷ. ಲತಾ ಮಂಗೇಶ್ಕರ್ಜಿ ಆಗಿರ್ಬೋದು, ಭೀಮ್ಸೇನ್ ಜೋಶಿಯವರಾಗಿರ್ಬೋದು, ನಮ್ಮ ಉಮೇಶ್, ಕನ್ನಡದ ಹಾಸ್ಯ ನಟ ಉಮೇಶ್ ಸರ್ ಆಗಿರ್ಬೋದು, ಇತ್ತೀಚೆಗೆ ಅವರು ತೀರ್ಕೊಂಡ್ರು. ಬಾಲಸುಬ್ರಹ್ಮಣ್ಯಂ ಜಿ ಆಗಿರ್ಬೋದು, ಬಹುಭಾಷಾ ಸಂಗೀತಗಾರರು, ನಟರು, ಅದ್ಭುತವಾದ ವ್ಯಕ್ತಿಗಳು ನೋಡಿ. ಪುನೀತ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ಯಾರನ್ನೂ ಬಿಟ್ಟಿಲ್ಲ ಅವರು. ಅಂತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಈ ಬದ್ರಿ ಪುರಾಣಿಕ್ ಸರು ಬರೆಯದ ವ್ಯಕ್ತಿಗಳೇ ಇಲ್ವಾ ಅನ್ನೋ ರೀತಿಯಲ್ಲಿ ನಮ್ಮ CM ಸಾಹೇಬರು ಸಿದ್ದರಾಮಯ್ಯ ಸರ್ ಬಗ್ಗೆನೂ ಬರೆದಿದ್ದಾರೆ. ಕವಿಗಳು, ಸಾಹಿತಿಗಳು, ಸಂಗೀತ ದಿಗ್ಗಜರು, ಕ್ರಿಕೆಟಿಗರು ಮತ್ತು ರಾಜಕೀಯ ಪಟುಗಳು, ದೊಡ್ಡ ನಾಯಕರುಗಳು ಎಲ್ಲರನ್ನೂ ಸಹ ಬಡಿದು ಅವರ ಒಂದು ಏನು ಇದೆ, ಅವರ ಕೈಯಲ್ಲಿರುವಂತಹ ಒಂದು ಪೆನ್ನಿನ ಮೂಲಕ ಕಾರ್ಟೂನ್ ಮಾಡಿ ಅದರ ಮೇಲೆ ಅವರು ತಮ್ಮ ಛಳಪನ್ನು ಮೂಡಿಸ್ಬಿಡ್ತಾರೆ. ತುಂಬ ವಿಶೇಷವಾದಂತಹ ಒಂದು ಕಾರ್ಟೂನ್ಗಳನ್ನ ಅವರು ನಿರ್ಮಿಸಿದ್ದಾರೆ. ಮತ್ತು ಭಾಳಷ್ಟು ಕಡೆ ಅವರು ಕಾರ್ಟೂನ್ ಪ್ರದರ್ಶನಗಳನ್ನ ನಡೆಸಿದ್ದಾರೆ. ಈಗಾಗಲೇ ಅವ್ರಿಗೆ ಸಾಕಷ್ಟು ಹೆಸರು, ಮನ್ನಣೆ, ಗೌರವ ಎಲ್ಲ ತಂದುಕೊಟ್ಟಿದೆ ಅವರ ಕಲೆ. ಅವರು ಒಂದು ಪೂರ್ಣ ಕಾಲದ ಅಂದರೆ ಅರೆಕಾಲಿಕ ಎಲ್ಲೋ ಒಂದು ಕಡೆ ಕೆಲಸ ಮಾಡಿಕೊಂಡು ತಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಂಡು ಅವರು ಮಾಡ್ತಾ ಇದ್ದಾರೆ. ಈ ಒಂದು ಕಲೆಯನ್ನು ಬೆಳೆಸ್ತಾ ಇದ್ದಾರೆ. ತುಂಬ ವಿಶೇಷ ಮತ್ತು ವಿಭಿನ್ನವಾಗಿ ಅವರ ಕಾರ್ಟೂನ್ಗಳು ನಮ್ಮೆದುರು ನಿಲ್ತವೆ. ತಬಲಾ ಮಾಂತ್ರಿಕ ಜಾಕಿರ್ ಹುಸೇನ್ ಆಗಿರ್ಬೋದು ನೋಡಿ, ಒಬ್ಬರಿಗಿಂತ ಒಬ್ಬರು ವಿಶೇಷ, ಒಬ್ಬರಂತೆ ಮತ್ತೊಬ್ಬರಿಲ್ಲ. ಭೀಮ್ಸೇನ್ ಜೋಶಿಯವರಾಗಿರ್ಬೋದು, ಮತ್ತು ಸ್ಯಾಕ್ಸೋಫೋನು ಊದುವಂಥವರು ಅವರ ಆಗಿರ್ಬೋದು. ಎಷ್ಟೊಂದು ಸಂಗೀತ ದಿಗ್ಗಜರು ಇಲ್ಲಿ ವಿಭಿನ್ನ ರೀತಿಯಲ್ಲಿ ನಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದಾರೆ. ರಾಜಕೀಯ ನಾಯಕರುಗಳಾಗಿರ್ಬೋದು, ನಮ್ಮ ಕರ್ನಾಟಕ ಸಿನಿಮಾ ತಾರೆಗಳಾಗಿರ್ಬೋದು, ಕೆಲವು ಪತ್ರಕರ್ತರನ್ನು ಸಹ ಅವರು ರಚನೆ ಮಾಡಿದ್ದಾರೆ. ಎಲ್ಲ ರೀತಿಯ ಈ ಹಾಸ್ಯ ನಟರು, ಹಾಸ್ಯ ಕಲಾವಿದರು, ಇತ್ತೀಚೆಗೆ ಎಷ್ಟೊಂದು ಹಲವಾರು ರೀತಿ ಕಲಾವಿದರು, ಹಾಸ್ಯ ನಟರು ಮುಂದೆ ಬರ್ತಾಯಿದ್ದಾರೆ. ಅವ್ರನ್ನೂ ಸಹ ಅವರು ಬರೆದಿದ್ದಾರೆ. ಅವರು ಹೇಳುವ ಅವರು ವಿವರಣೆ ಕೊಡ್ತಾ ಅವ್ರು ಹೇಳ್ತಾ ಇದ್ದರೆ ನಾವು ಹೌದಲ್ವ, ಎಷ್ಟು ಚೆನ್ನಾಗಿದೆ, ಎಷ್ಟು ಅರ್ಥಗರ್ಭಿತವಾಗಿದೆ ಈ ಒಂದು
ಕಾರ್ಟೂನ್ ಅನ್ನಿಸ್ತಾ ಇರುತ್ತೆ. ಒಂದು ಸಣ್ಣ ಚಿತ್ರದಲ್ಲಿ ಅವರು ಒಂದೇ ಪಕ್ಷದಲ್ಲಿ ಮದ್ಯ ಮಾರಾಟದ ಬಗ್ಗೆ ಇರುವಂಥ ವೈರುಧ್ಯಗಳನ್ನ ಅವರು ತುಂಬ ಸುಲಭವಾಗಿ ಅವರು ಹೇಳಿದ್ದಾರೆ. ಅಂದರೆ ಅಷ್ಟು ಗೆರೆಗಳ ಮೂಲಕ, ಚಿತ್ರಗಳ ಮೂಲಕ ಒಂದು ಅರ್ಧ ಗಂಟೆ ಮಾತನಾಡುವಂಥ ವಿಚಾರವನ್ನು ಮೂಡಿಸ್ಬಿಡ್ತಾರೆ. ಆ ಚಿತ್ರ ನೋಡ್ತಾ ಇದ್ದರೆ ನಾವೇ ಒಂದು ಅರ್ಧ ಗಂಟೆ ಆ ಚಿತ್ರದ ಬಗ್ಗೆ ಮಾತಾಡಬೇಕು ಅನ್ನಿಸ್ಬಿಡುತ್ತೆ. ಆ ರೀತಿ ಅಷ್ಟು ಸೊಗಸಾಗಿ ಕಪ್ಪು ಗೆರೆಗಳಲ್ಲಿ ಅವರು ಮೂಡಿಸುವಂಥ ಏನು ವಿಶೇಷವಾದಂಥ ವ್ಯಂಗ್ಯ ಚಿತ್ರಗಳು ನಿಜವಾಗಿಯೂ ನಮ್ಮ ಒಂದು ಕಲೆ, ಸಂಸ್ಕೃತಿ, ಸಾಹಿತ್ಯ ಇದ್ರ ಬಗ್ಗೆ ಬಹಳಷ್ಟು ಒಂದು ಶ್ರೀಮಂತಿಕೆಯನ್ನು ಮೂಡಿಸಿದೆ. ಅವ್ರ ವ್ಯಕ್ತಿಗಳಿಗೂ ಗೌರವ ಕೊಡೋದಲ್ಲದೆ ಇವರ ಕಲೆಯನ್ನು ಸಹ ಅವರು ಇನ್ನಷ್ಟು ಚೆಂದಗಾಣಿಸಿಕೊಂಡು ಹೋಗ್ತಾ ಇರೋದನ್ನು ನೀವು ನೋಡ್ಬೋದು. ಕಲೆಗೂ ಬೆಲೆ ಮತ್ತು ಆ ಒಂದು ಗೌರವ, ಮುಖ್ಯ ಭಾಜನರಾದಂಥ ಒಂದು ವ್ಯಕ್ತಿಗಳಿಗೂ ಸಹ ಒಂದು ಬೆಲೆ. ಇದೊಂದು ವಿಶೇಷವಾದಂಥ ಒಂದು ಅವಕಾಶ ಇಲ್ಲಿ ನೋಡಲಿಕ್ಕೆ. ನೀವೇನಾದರೂ ಇವರ ಬದ್ರಿ ಪುರಾಣಿಕ್ ಅವರ ಒಂದು ಕಲೆಯನ್ನು ನೀವು ಗಮನಿಸಿದರೆ ಖಂಡಿತ ಅವರಿಗೆ ಒಂದು ವಿಶೇಷವಾದಂಥ ಅವರಿಗೆ ಥ್ಯಾಂಕ್ಸನ್ನು ಹೇಳಿ ಅವ್ರನ್ನ ಪ್ರೋತ್ಸಾಹಿಸಿ. ಇಲ್ಲಿ ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪೇಟ ನೋಡ್ತಾ ಇದ್ವಿ ನಾವು. ಇಲ್ಲಿ ಅವರ ಭೂಮಿಯನ್ನೇ ಪೇಟದ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಸುರ್ವೆ ಕಲ್ಚರಲ್ ಅಕಾಡೆಮಿಯ ಅಧ್ಯಕ್ಷರು ರಮೇಶ್ ಸುರ್ವೆ ಸರು ಮತ್ತು ಆಂಜನೇಯ, ಪುನೀತ್ ರಾಜ್ಕುಮಾರ್ ಸರ್, ಯಾರೂ ಮರೆಯಲಾಗದಂಥ ಕನ್ನಡದ ಮಹಾನುಭಾವರು ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಪುನೀತ್ ರಾಜ್ಕುಮಾರ್ ಅವ್ರನ್ನ ಎಷ್ಟು ಚೆನ್ನಾಗಿ ಅವರು ರಚನೆ ಮಾಡಿದ್ದಾರೆ. ಹೀಗೆ ಒಬ್ಬರಿಗಿಂತ ಒಬ್ಬರು, ಒಂದು ಕಾರ್ಟೂನ್ಗಿಂತ ಮತ್ತೊಂದು ಕಾರ್ಟೂನು ಬೇರೆ ರೀತಿಯಲ್ಲಿ ವಿಶೇಷ ಮತ್ತು ವಿಭಿನ್ನ. ಅದನ್ನು ನೋಡ್ತಾ ಇದ್ದರೆ ನಮಗೆ ಆ ಸಮಯ ಹೋಗಿದ್ದೇ ಗೊತ್ತಾಗ. ನೂರಾರು, ಒಂದಲ್ಲ ಎರಡಲ್ಲ, ರಾಜಕೀಯ, ಕೌಟುಂಬಿಕ, ಧಾರ್ಮಿಕ, ಹೀಗೆ ಹತ್ತಾರು, ಆರ್ಥಿಕ, ಹೀಗೆ ಎಲ್ಲ ರೀತಿಯ ಈ ಬಜೆಟ್ ಇದಾಗಿರ್ಬೋದು, ಪಕ್ಷಗಳಲ್ಲಿರುವಂಥ ತಿಕ್ಕಾಟಗಳಿಗೆ ಆಗಿರ್ಬೋದು, ಅಧಿಕಾರದ ತಿಕ್ಕಾಟ ಆಗಿರ್ಬೋದು. ನೋಡಿ, CM ಸಿದ್ದರಾಮಯ್ಯ ಸರನ್ನು ಅವರು ಕಾರ್ಟೂನಲ್ಲಿ ರಚನೆ ಮಾಡಿದ್ದಾರೆ. ಎಲ್ಲ ರೀತಿಯ, ಅಂದರೆ ಏನೇನು ನಡೆಯುತ್ತೆ ಸಮಾಜದಲ್ಲಿ ಆ ರೀತಿ ಎಲ್ಲನೂ ತೋರಿಸ್ತಾರೆ. ಇವರ ಕಾರ್ಟೂನ್ನ ನೋಡಿ ನಾನು ಸಹ ಒಂದು ಫೋಟೋನ ತೆಗೆಸ್ಕೊಂಡೆ. ನಿಜವಾಗ್ಲೂ ಇವರ ಕಾರ್ಟೂನಿಸ್ಟ್ ಬದ್ರಿನಾಥ್ ಸರ್ಗೆ ಒಳ್ಳೆಯದಾಗಲಿ, ಅವರ ಒಂದು ಕಲೆ ಇನ್ನಷ್ಟು ಜನರಿಗೆ ಮುಟ್ಲಿ ಅಂತೇಳಿ ಕಲಾಧ್ಯಾನದ ಪರವಾಗಿ ಅವರಿಗೆ ಶುಭಾಶಯವನ್ನು ಕೋರುತ್ತೇನೆ. ಇಂತಹ ಸಾಂಸ್ಕೃತಿಕ, ಸಾಹಿತ್ಯಿಕ ಒಂದು ವಿಚಾರಗಳಿಗಾಗಿ, ಹೋರಾಟದ ವಿಚಾರಗಳಿಗಾಗಿ ನಮ್ಮ ಚಾನಲ್ ಜೊತೆ ನೀವು ಸದಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.